ಬಲ ಶಾಸಕರ ಸಪೋರ್ಟ್ ಬೇಕು ಅಂತ ಸಿಎಂ ಹೇಳಿಕೆ ಕೊಟ್ಟರು. ವೆಂಕಟೇಶ್ವರು ಶಾಸಕರ ಬಲ ಸಪೋರ್ಟ್ ಬೇಕಾಗಿಲ್ಲ ನಿಮ್ ಪ್ರಕಾರ? ಈಗ 2023 ನಾವು ಅಧಿಕಾರಕ್ಕೆ ಬಂದ್ವಿ. 136 ಸ್ಥಾನ ಕೊಟ್ಟರು. ಆಮೇಲೆ 2 ಜಾಸ್ತಿ ಆಯಿತು, 138 ಆಯಿತು ಅಲ್ವಾ? 138 ಆಯಿತು. ನಮಗೆ ಕೊಟ್ಟಿರ್ತಕ್ಕಂಥ 5 ವರ್ಷದ ಅವಧಿನಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿರೋದು ಪ್ಲಸ್ ಅದ್ರ ಜೊತೆಗೆ ಇದು ಲಾ ಆ್ಯಂಡ್ ಆರ್ಡರು ಇನ್ನೊಂದು ಎಲ್ಲ ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಿ 5 ವರ್ಷ ಅಂತ ನಮಗೆ ಸ್ಪಷ್ಟ ಬಹುಮತಕ್ಕಿಂತಲೂ ಜಾಸ್ತಿನೇ ಒಂದು 25 ಸ್ಥಾನನೇ ಜಾಸ್ತಿ ನಮ್ಗೆ ಕೊಟ್ಟರು. ಆ ದಿಕ್ಕಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು. 5 ಗ್ಯಾರಂಟಿ ಅಂತೂ 5-6 ತಿಂಗಳಲ್ಲೇ ನಾವು ತಂದ್ವಿ ಅಲ್ವಾ? ಇನ್ನು ಉಳಿದಿರ್ತಕ್ಕಂಥ ಮ್ಯಾನಿಫೆಸ್ಟೋದಲ್ಲಿ ಅದನ್ನು ತರೋದಕ್ಕೆ ನಾವು ಮಾಡಬೇಕಾಗಿತ್ತು. ದುರದೃಷ್ಟ ಏನು ಅಂದರೆ ನಮ್ಮಲ್ಲಿ ಬಂದ ತಕ್ಷಣ 5 ವರ್ಷ ಮುಖ್ಯಮಂತ್ರಿ ಇವರೇ ಆಗಿರ್ತಾರೆ, ಇಲ್ಲ ಚೀಫ್ ಮಿನಿಸ್ಟರ್ ಇವರು ಶಿವಕುಮಾರ್ 2 ವರ್ಷ ಒಂದು ಇದು ಆಗಿದೆ ಇವ್ರು ಆಗ್ತಾರೆ ಅಂತ ಅವ್ರು ಬೆಂಗಳೂರು ಕೊಡ್ತಾಯಿದ್ರು, ಇವರು ಬೆಂಗಳೂರು ಕೊಡ್ತಾಯಿದ್ರು. ಮತ್ತು ಅದಾದ್ಮೇಲೆ ಏನಾಯಿತು, 3 ಜನ ಉಪಮುಖ್ಯಮಂತ್ರಿಗಳು ಅಂತ. ಇದೆಲ್ಲ ಅನ್ವಾಂಟೆಡ್, ಬೇಕಾಗಿರಲಿಲ್ಲ. ಈಗ 5 ವರ್ಷ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡೋದು, 5 ವರ್ಷನೋ ಅಥವಾ ಏನೋ ಹಂಚಿಕೆ ಮಾಡ್ಕೋಬೇಕು. ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋ ನೆಸಿಟಿ ಇರಲಿಲ್ಲ. ನೆಸಿಟಿ ಇರಲಿಲ್ಲ. ಸುಮ್ಮನೆ ಏನಾಯಿತು, ಮಾಧ್ಯಮಕ್ಕೆ ಆಹಾರ ಆಯಿತು, ಅಪೋಸಿಷನ್ ಅವ್ರಿಗೆ ಆಹಾರ ಆಯಿತು. ಆಮೇಲೆ 3 ಜನ ಉಪಮುಖ್ಯಮಂತ್ರಿಗಳು ಅಂತ ಬಹಿರಂಗವಾಗಿ ಯಾಕೆ ಹೇಳ್ಬೇಕು? 3 ಜನ ಉಪಮುಖ್ಯಮಂತ್ರಿಗಳು. ಆಮೇಲೆ ಇನ್ನೂ ಬೇಕಾದಷ್ಟು ಇಶ್ಯೂಸ್ ಎಲ್ಲ ಬಂತಲ್ಲ, ಇನ್ನೊಂದು 2-3 ಇಶ್ಯೂಸ್ ಇತ್ತಲ್ಲ. ರಾಜನ್ ಅವರ ಅಸೆಂಬ್ಲಿ ಸ್ಟೇಟ್ಮೆಂಟ್ ಮಾಡಿದ್ದು, ನವೆಂಬರ್ ಕ್ರಾಂತಿ ಆಗುತ್ತೆ. ಈ ಥರ ನಾವು ಈ ಥರ ಮಾತಾಡಿ ಈಗಲೇ ಅಷ್ಟೇ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅನ್ನೋದು, ಇಲ್ಲ ಇವರೇ ನಂಬರ್ಸು ಇರಬೇಕು ಅಂತ ಹೇಳೋದು, ಈ ಥರ ಎಲ್ಲರೂ ಮಾತಾಡಿ ಪಕ್ಷ ಡ್ಯಾಮೇಜ್ ಆಗುತ್ತೆ. ರಾಮನಗರ MLA, ಆಮೇಲೆ ಚನ್ನಗಿರಿ MLA, ಕುಣಿಗಲ್ MLA, ಈ ಥರ CM ಪರವಾಗಿ ಅವ್ರ ಮಗನೂ ಅವರು ಮಾಡ್ತಾರೆ. ಇನ್ನೊಂದಷ್ಟು ಜನ ಮಾತಾಡಿದ್ದಾರೆ. ಆಮೇಲೆ ಇದು ಅಷ್ಟೇ, ಯಾವುದು ನಮ್ಮ ದೇಶಪಾಂಡೆ ಅವರು ಸ್ಟೇಟ್ಮೆಂಟ್ ನೆನ್ನೆ ಮಾಡಿದ್ದಾರೆ. ಆಮೇಲೆ ರಾಯರೆಡ್ಡಿ ಅವ್ರ ಸ್ಟೇಟ್ಮೆಂಟು, BR ಪಾಟೀಲ್ ಸ್ಟೇಟ್ಮೆಂಟು, ಇದೆಲ್ಲ ಕೂಡ ಪಕ್ಷಕ್ಕೆ ಇದೆಲ್ಲ ಮಾತಾಡೋ ನೆಸಿಟಿ ಇರಲ್ಲ. ಬಹಿರಂಗವಾಗಿ 4 ಗೋಡೆ ಮಧ್ಯದಲ್ಲಿ ಅಥವಾ CM ಹತ್ರ ಹೋಗಿ ಕೂತ್ಕೊಂಡು ಮಾತಾಡಬಹುದಿತ್ತು. ಇದೆಲ್ಲ ಮಾತಾಡಿದ್ರಿಂದ ಸಹಜವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅದನ್ನ ನಮ್ಮ ಪಕ್ಷದ ಮುಖಂಡರು ಯಾಕೆ ಅರ್ಥ ಮಾಡ್ಕೊಳ್ತೀವೋ ನನಗಂತೂ ಅರ್ಥ ಅಲ್ವಾ. ಇನ್ನೊಂದು, ಈಗ ಇದೆಲ್ಲ ಮಾತಾಡೋದ್ರಿಂದ ನಮ್ಮ ಪಕ್ಷಕ್ಕೆ ಬೆನಿಫಿಟ್ ಆಗುತ್ತಾ, ಲಾಸ್ಟ್ ಆಗುತ್ತಾ? ನಿಮಗೆ ಮಾಧ್ಯಮದವ್ರಿಗೆ ಆಹಾರ ಆಯಿತು, ಆಮೇಲೆ ಅಪೋಸಿಷನ್ದವ್ರಿಗೆ ಆಹಾರ ಆಗುತ್ತೆ. ಯಾಕೆ ನಮ್ಮ ಲೀಡರ್ಸ್ ಅರ್ಥ ಮಾಡ್ಕೊಳ್ಳೋದು ನನಗೇನೋ ಗೊತ್ತಿಲ್ಲ. ಹೈಕಮಾಂಡ್ ಅನೇಕ ಸಲ ಹೇಳಿದ್ದಾರೆ, ಅವ್ರ ತಪ್ಪು ನಾವು ಹೇಳಕ್ಕಾಗಲ್ಲ. ಆಮೇಲೆ ನಾವೇನೆಲ್ಲ ಚಿಕ್ಕೋರ ನಾವು ಎಲ್ಲ MLA ಆಗಿದ್ದಾರೆ. ಕೆಲವರು 4 ಸಲ 5 ಸಲ 6 ಸಲ 7 ಸಲ 8 ಸಲ MLA ಆಗಿದ್ದಾರೆ, ಮಿನಿಸ್ಟ್ರಿಗಳಾಗಿದ್ದಾರೆ. ಪಕ್ಷದಲ್ಲಿ 30-40 ವರ್ಷದಿಂದ ಕೆಲಸ ಮಾಡಿದವರು ಇದ್ದಾರೆ ಅಲ್ವಾ. ಈ ರೀತಿ ಅರ್ಥ ಮಾಡ್ಕೊಳ್ದೆ ಮಾತಾಡಿದ್ರೆ ಪಕ್ಷಕ್ಕೆ ಹಾನಿ ಆಗುತ್ತೆ ಅಷ್ಟೇ.